ಫಿಸಿಕ್ಸ್ ಕಾನ್ಸೆಪ್ಟ್ ಇರ್ಬೋದು, ಮ್ಯಾಥ್ಸ್ ಕಾನ್ಸೆಪ್ಟ್ ಇರ್ಬೋದು, ಅಥವಾ ಸೈನ್ಸ್ ಬೇರೆ ಯಾವುದೇ ಸ್ಟ್ರೀಮಿನ ಕಾನ್ಸೆಪ್ಟ್ಸ್ ನಾವು ಎಕ್ಸ್ಪೆರಿಮೆಂಟ್ಸ್ ಥ್ರೂ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ. ಸ್ಟೆಮ್ ಎಜುಕೇಷನಲ್ಲಿ ದ ಫೋಕಸ್ ಇಸ್ ಆನ್ ನಾಟ್ ಓನ್ಲಿ ಟೀಚಿಂಗ್ ದ ಫಂಡಮೆಂಟಲ್ಸ್ ಆಫ್ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥ್ಸ್, ಬಟ್ ಆಲ್ಸೋ ವಿ ಕವರ್ the soft skills of the kids. Hi, hello, namaste. Welcome back to my YouTube channel Content Diaries by Sneha Pai. So, ಇವತ್ತಿನ ಒಂದು ಕಂಟೆಂಟ್ ಅಲ್ಲಿ ಎಜುಕೇಷನ್ಗೆ ಮಹತ್ವವನ್ನು ನೀಡುವಂತಹ ಒಂದು ಸಂಸ್ಥೆಯ ಬಗ್ಗೆ ನಿಮಗೆ ತಿಳಿಸಲಿಕ್ಕಿದ್ದೇನೆ. ಮಣಿಪಾಲದ ಸಿಂಡಿಕೇಟ್ ಸರ್ಕಲ್ನ ಬಳಿಯ ಸಾಯಿರಾಮ್ ಸೆಂಟ್ರಲ್ ಮಾಲ್ನಲ್ಲಿ ಈ ಒಂದು ಸಂಸ್ಥೆ ನಡೀತಾ ಇದೆ. ಇದುವೇ ರೋಬೋ ಭಾರತಿ. ಮಕ್ಕಳಲ್ಲಿ ಸೃಜನಶೀಲತೆ ಮತ್ತು ಹೊಸ ಆವಿಷ್ಕಾರಕ್ಕೆ ಒಂದು ಬುನಾದಿ ಇದು ಅಂತ ಹೇಳ್ಬೋದು. ಬನ್ನಿ ಹಾಗಾದ್ರೆ ಇಲ್ಲಿ ಏನನ್ನ ಕಲಿಸ್ತಾರೆ, ಮಕ್ಕಳಿಗೆ ಇದು ಯಾವ ರೀತಿಯಲ್ಲಿ ಅಡ್ವಾಂಟೇಜಸ್ ಆಗಿದೆ ಅಂತ ಹೇಳೋದನ್ನ ನೋಡೋಣ. ಸೃಜನಶೀಲತೆ ಮತ್ತು ಹೊಸ ಆವಿಷ್ಕಾರಗಳನ್ನ ಬೆಸೆಯುವಲ್ಲಿ ಮಕ್ಕಳಿಗೆ ಬಹಳಷ್ಟು ಒಂದು ಉತ್ತೇಜನವನ್ನ ಕೊಡ್ತದೆ. ಪ್ರಾಯೋಗಿಕ ಚಟುವಟಿಕೆಗಳು, ಪ್ರಯೋಗಗಳು ಮಕ್ಕಳಿಗೆ ನೈಜ ಜೀವನದ ಸವಾಲುಗಳನ್ನು ಎದುರಿಸುವಲ್ಲಿ ಸಶಕ್ತರನ್ನಾಗಿಸ್ತದೆ. ಈ ಸಂಸ್ಥೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸಿಕೊಡ್ತೇನೆ, ಬನ್ನಿ. ಸೊ ಇದುವೇ ಮಕ್ಕಳ ಕಲಿಕಾ ಸಂಸ್ಥೆ ರೋಬೋ ಭಾರತಿ. ನಮ್ಮೊಂದಿಗೆ ರೋಬೋ ಭಾರತಿಯ ಸ್ಥಾಪಕರಾಗಿರುವಂತಹ ನಾಗರಾಜ್ ಶಾನ್ಭೋಗ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ರೋಬೋ ಭಾರತಿ ಸಂಸ್ಥೆಯನ್ನ ನಾವು ಇತ್ತೀಚೆಗಷ್ಟೇ ಮಣಿಪಾಲದಲ್ಲಿ ನೋಡ್ತಾ ಇದ್ದೇವೆ. ಸೊ ಈ ಒಂದು ಸಂಸ್ಥೆಯನ್ನ ಪ್ರಾರಂಭಿಸಿದ ಉದ್ದೇಶ ಏನು ಅಂತ ಹೇಳ್ಬೋದಾ? ಈಗಿನ ಮಕ್ಕಳಿಗೆ ಶಾಲೆಯಲ್ಲಿ ಹೋಗಬೇಕಾದ್ರೆ ಹೆಚ್ಚಾಗಿ ಪ್ರಾಕ್ಟಿಕಲ್ ಇದ್ದು ಕಲಿಸೋದು ಕಡಿಮೆ ಆಗಿರ್ತದೆ. ಮೋಸ್ಟ್ ಆಫ್ ದ ಟೈಮ್ ದೇ ವಿಲ್ ಬಿ ಟಾಟ್ ಥಿಯರಿ ಕ್ಲಾಸಸ್ and throughout the day they are sitting in the class and listening to the teacher and trying to understand the concept. ನಮ್ಮಲ್ಲಿ ಏನಂದರೆ ಎಲ್ಲ ಕಾನ್ಸೆಪ್ಟ್ಸು, ಸೈನ್ಸ್ ಇರಲಿ, ಮ್ಯಾಥ್ಸ್ ಇರಲಿ, ಟೆಕ್ನಾಲಜಿ ಇರಲಿ, ಹೊಸ ಟೆಕ್ನಾಲಜಿ ಇರಲಿ, ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ ಇರಲಿ, ನಾವು ಎಕ್ಸ್ಪೆರಿಮೆಂಟ್ಸ್ ಥ್ರೂ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ. ಹಾಗಾದ್ರಿಂದ ಏನಾಗ್ತದೆ ಅಂದರೆ ಮಕ್ಕಳು ತಾವಾಗಿಯೇ ಎಕ್ಸ್ಪೆರಿಮೆಂಟಲ್ಲಿ ಮಾಡಿ ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತಾರೆ. ಅದು ಫಿಸಿಕ್ಸ್ ಕಾನ್ಸೆಪ್ಟ್ ಇರ್ಬೋದು, ಮ್ಯಾಥ್ಸ್ ಕಾನ್ಸೆಪ್ಟ್ ಇರ್ಬೋದು, ಅಥವಾ ಸೈನ್ಸ್ ಬೇರೆ ಯಾವುದೇ ಸ್ಟ್ರೀಮಿನ ಕಾನ್ಸೆಪ್ಟ್ಸ್ ಇರ್ಬೋದು. ಅವರೇ ಅವರ ಕೈಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ, ಪ್ರಾಜೆಕ್ಟ್ ಮಾಡಿದಾಗ ಅದರಿಂದ ಅವರಿಗೆ ಅರ್ಥ ಆಗೋದು ತುಂಬ ಸುಲಭ ಆಗ್ತದೆ, ರ್ಯಾದರ್ ದ್ಯಾನ್ ಲರ್ನಿಂಗ್ ಓನ್ಲಿ ಥ್ರೂ ದ ಟೆಕ್ಸ್ಟ್ ಬುಕ್ಸ್. ಇದನ್ನು ಎಕ್ಸ್ಪೀರಿಯನ್ಷಿಯಲ್ ಬೇಸ್ಡ್ ಲರ್ನಿಂಗ್ ಅಂತ ಹೇಳ್ತಾರೆ. ಇಟ್ಸ್ ಆಲ್ಸೋ ನೋನ್ ಆ್ಯಸ್ ಅ ಸ್ಟೆಮ್ ಎಜುಕೇಷನ್. ಸ್ಟೆಮ್ ಎಜುಕೇಷನಲ್ಲಿ ದ ಫೋಕಸ್ ಇಸ್ ಆನ್ ನಾಟ್ ಓನ್ಲಿ ಟೀಚಿಂಗ್ ದ ಫಂಡಮೆಂಟಲ್ಸ್ ಆಫ್ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥ್ಸ್, but also we cover the soft skills of the kids. Like for example, we try to focus on their communication skill, collaboration skill, and more importantly we foster critical thinking and creativity in the children, because that is most important at this time of the phase when we seeing technology is being changed every day. And without having the critical thinking and creativity in the early age, they cannot succeed when they grow up, when they start their own business, or when they are employing in any other MNC companies. So these are the things what we focus when they join Robo Bharati. Okay. And all the teachings happens through experiments and projects. ನೀವೀಗ ಹೇಳಿದ್ರಿ ಸ್ಟೀಮ್ ಎಜುಕೇಷನ್ ಅಂತ. ಈ ಒಂದು ಸ್ಟೀಮ್ ಎಜುಕೇಷನ್ ಅಂದರೆ ಅದು ಮಕ್ಕಳಿಗೆ ಯಾವ ರೀತಿಯಲ್ಲಿ ಹೆಲ್ಪ್ಫುಲ್ ಆಗಿರ್ತದೆ ಅಂತ ಹೇಳ್ಬೋದಾ? ಸ್ಟೀಮ್ ಎಜುಕೇಷನ್ ಅಂದರೆ ಆ್ಯಕ್ಚುಲಿ ಅದು ಅಬ್ರಿವೇಷನ್ ಆಫ್ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥ್ಸ್ ಮತ್ತು ಆರ್ಟ್ಸ್. ಆರ್ಟ್ಸ್ ಅನ್ನೋದು ಇತ್ತೀಚೆಗೆ ಆ್ಯಡ್ ಮಾಡಿದ್ದಾರೆ. ಮೊದಲು ಆರ್ಟ್ಸ್ ಅನ್ನೋದು ಕಾನ್ಸೆಪ್ಟು ಸ್ಟೆಮ್ಮಲ್ಲಿ ಇರಲಿಲ್ಲ. ಇತ್ತೀಚೆಗೆ ಆರ್ಟ್ಸ್ ಯಾಕೆ ಆ್ಯಡ್ ಮಾಡಿದ್ದಾರೆ ಅಂದರೆ ಅದರಲ್ಲಿ ಕ್ರಿಯೇಟಿವಿಟಿ ಮತ್ತು ಕ್ರಿಟಿಕಲ್ ಥಿಂಕಿಂಗ್ ಎರಡೂ ಆ್ಯಡ್ ಆಗಬೇಕು ಹೇಳಿ. ಈಗಿನ ಕಾಲದಲ್ಲಿ ಇಂಪಾರ್ಟೆಂಟ್ ಅಂದರೆ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಎಜುಕೇಷನಲ್ಲಿ ಇರಲೇಬೇಕು, ಎಸ್ಪೆಷಲಿ ವೆನ್ ದೇ ಆರ್ ವೆರಿ ಯಂಗ್. ನಾವು ಇಲ್ಲಿ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಎಕ್ಸ್ಪೀರಿಯನ್ಷಿಯಲ್ ಬೇಸ್ಡ್ ಲರ್ನಿಂಗ್ ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಹೆಚ್ಚಾಗಿ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಅವರ ಕೈಯಿಂದಲೇ ಮಾಡಿದ ಎಕ್ಸ್ಪೆರಿಮೆಂಟಿಂದ ಅವರಿಗೆ ಅರ್ಥ ಆಗೋದು ಈಸಿ ಆಗ್ತದೆ, ಮತ್ತು ಅವರ ಅಂಡರ್ಸ್ಟ್ಯಾಂಡಿಂಗ್ ಇಂಪ್ರೂವ್ ಕೂಡ ಆಗ್ತದೆ ಕಾನ್ಸೆಪ್ಟಲ್ಲಿ. ನಾವೇನಾದರೂ ಕಾನ್ಸೆಪ್ಟ್ ಅವರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಹೇಳಿದರೆ, ಯಾವುದೇ ಸ್ಟ್ರೀಮಿನ ಕಾನ್ಸೆಪ್ಟ್, ಸೈನ್ಸ್ ಇರಲಿ, ಮ್ಯಾಥ್ಸ್ ಇರಲಿ, ಮೊದಲು ಅವರಿಗೆ ಎಕ್ಸ್ಪೆರಿಮೆಂಟ್ ಮಾಡಿ ರಿಯಲ್ ವರ್ಲ್ಡಲ್ಲಿ ಒಂದು ವಿಷಯ ಹೇಗೆ ಅಂತ ಹೇಳಿ ತೋರಿಸಿಕೊಡ್ತೇವೆ. ಅದರ ನಂತರ ಅದರ ಡೆಫಿನೇಷನನ್ನು ಇಂಟ್ರೊಡ್ಯೂಸ್ ಮಾಡ್ತೇವೆ. ಅವರಿಗೆ ಅವರದೇ ಆದ ರೀತಿಯಲ್ಲಿ ಡೆಫಿನೇಷನ್ ಬರೀಲಿಕ್ಕೆ ಹೇಳ್ತೇವೆ.
ಅದರಿಂದ ಅವ್ರಿಗೆ ಯಾವಾಗಲೂ ಆ ಕಾನ್ಸೆಪ್ಟನ್ನು ಮಗಪ್ ಮಾಡಲಿಕ್ಕಿಲ್ಲ. ಹೆಚ್ಚಾಗಿ ಒಂದು ಸ್ಟಡಿಯ ಪ್ರಕಾರ ಹೆಚ್ಚಿನ ಮಕ್ಕಳು ಅಂದರೆ ಆಲ್ಮೋಸ್ಟ್ 85% ಕಿಡ್ಸ್ ದೇ ಮಗಪ್ ದ ಥಿಂಗ್ಸ್ ಜಸ್ಟ್ ಬಿಫೋರ್ ದ ಎಕ್ಸಾಮ್. ಅಫ್ಕೋರ್ಸ್ ದೇ ಗೆಟ್ ದ ಗುಡ್ ಮಾರ್ಕ್ಸ್, ಬಟ್ ದಟ್ ಡಸಂಟ್ ಎನ್ಶೋರ್ ದಟ್ ದೇ ಲರ್ನ್ ದ ಕಾನ್ಸೆಪ್ಟ್ ಆರ್ ದೇರ್ ಫಂಡಮೆಂಟಲ್ಸ್ ಆರ್ ಸ್ಟ್ರಾಂಗ್. 15% kids understand the fundamentals and write in their own words in the exam, and the rest 85% what they do is after mugging up soon after the exam they actually forget what they have learned. So idrinda enagta ide andre ಅವರು actually when they have to get into the real job their fundamentals are not very strong, and because most of the time they mug up the things and they did not enjoy learning. ಸೊ ನಮ್ಮಲ್ಲಿ ಏನಂದರೆ ವಿ ಫೋಕಸ್ ಮೋರ್ ಆನ್ ಎಂಜಾಯಿಂಗ್ ಆ್ಯಸ್ ಅ ಪಾರ್ಟ್ ಆಫ್ ದ ಲರ್ನಿಂಗ್. ಅದರಿಂದ ಮಕ್ಕಳಿಗೆ ಖುಷಿ ಇರ್ತದೆ ಮತ್ತು ಅವರ ಇನ್ವಾಲ್ವ್ಮೆಂಟ್ ಅವರದ್ದೇ ಆಗಿರೋದ್ರಿಂದ, ಅವರೇ ಆಗಿ ನಮಗೆ ಕ್ವಶನ್ ಕೇಳ್ತಾ ಇರೋದ್ರಿಂದ ಕಲಿಬೇಕಾದ್ರೆ ಅವರ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಇಂಪ್ರೂವ್ ಆಗ್ತಾ ಇರ್ತದೆ. ಹಾಗಾಗಿ ಅವ್ರಿಗೆ ಮಗಪ್ ಮಾಡಬೇಕು ಹೇಳಿ ಇಲ್ಲ, ಅವರದೇ ವರ್ಡಿಂಗ್ಸಲ್ಲಿ ಅವ್ರ ಡೆಫಿನೇಷನ್ ಬರೆದಾಗ ಯಾವಾಗ ಅವರಿಗೆ ಕೇಳಿದ್ರು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಂತೂ ಹೇಳಿಲ್ಲ, ಅವರೇ ಆಗಿ ಅವರ ವರ್ಡ್ಸಲ್ಲಿ ಬರೀತಾರೆ ಮತ್ತು ಅದರಿಂದ ಅವರಿಗೆ ಮಾರ್ಕ್ಸು ಸಿಗ್ತದೆ ಮತ್ತು ಅವರ ಅಂಡರ್ಸ್ಟ್ಯಾಂಡಿಂಗು ಸ್ಟ್ರಾಂಗ್ ಆಗ್ತದೆ. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಅಂತ ಹೇಳುವಂಥದ್ದು ಮುಖ್ಯವಾಗಿರ್ತದೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಅಂತ ಹೇಳುವ ಒಂದು ಬೇಸಿಸಲ್ಲಿ ಈ ಒಂದು ರೋಬೋ ಭಾರತಿ ಕೆಲಸ ಮಾಡ್ತಿದೆ ಅಂತ ಹೇಳ್ಬೋದು. ಹಾಗಿರುವಾಗ ನೀವು ಮಕ್ಕಳಿಗೆ ಯಾವ ಟೈಮಲ್ಲಿ ಈ ಒಂದು ಕಲಿಕಾ ಸಂಸ್ಥೆಯಲ್ಲಿ ಓಪನಿಂಗ್ಸ್ ಇದೆ ಅಂತ ಹೇಳ್ತೀರಾ? ಈಗ ನಾವು ಸಮ್ಮರ್ ಕ್ಯಾಂಪನ್ನು 29 ಮಾರ್ಚ್ನಿಂದ ಶುರು ಮಾಡ್ತಾ ಇದ್ದೇವೆ. ಅದರಲ್ಲಿ 3 ಬ್ಯಾಚಸ್ ಇದೆ. ಬೆಳಿಗ್ಗೆ 10:00 ಒಂದು ಬ್ಯಾಚು, ಮಧ್ಯಾಹ್ನ 1:00 ಇನ್ನೊಂದು ಬ್ಯಾಚು, ಮತ್ತು ಸಾಯಂಕಾಲ 4 ಗಂಟೆಗೆ ಬ್ಯಾಚು. 10:30 ಬ್ಯಾಚು ಬೆಳಿಗ್ಗೆದು 1 ಮತ್ತು 2ನೇ ಕ್ಲಾಸಿಗೆ ಹೋಗುವ ಮಕ್ಕಳಿಗೆ, 1:30 ಬ್ಯಾಚು 3, 4 ಮತ್ತು 5ನೇ ಕ್ಲಾಸಿನ ಮಕ್ಕಳಿಗೆ, ಮತ್ತು ಸಾಯಂಕಾಲ 4ನೇ ಬ್ಯಾಚು 6, 7 ಮತ್ತು 8ನೇ ಕ್ಲಾಸಿಗೆ ಹೋಗುವ ಮಕ್ಕಳಿಗೆ. ಸಮ್ಮರ್ ಕ್ಯಾಂಪಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಅವರಿಗೆ ಕ್ಲಾಸಸ್ ಇರ್ತದೆ, ಮಧ್ಯದಲ್ಲ ಒಂದು ದಿನ ಗ್ಯಾಪ್ ಇರ್ತದೆ. ಓಕೆ, ಲ್ಯಾಂಗ್ವೇಜಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಯಾವ ರೀತಿಯ ಲ್ಯಾಂಗ್ವೇಜಸನ್ನು ಮಕ್ಕಳು ಪ್ರಿಫರ್ ಮಾಡ್ಬೋದು ಇಲ್ಲಿ? ಹೆಚ್ಚಾಗಿ ನಾವು ಇಂಗ್ಲೀಷಲ್ಲಿ ಕಲಿಸ್ತೇವೆ, ಅದರೊಟ್ಟಿಗೆ ಕನ್ನಡದಲ್ಲೂ ಅವರಿಗೆ ತಿಳಿಸ್ತೇವೆ ಮತ್ತು ಹಿಂದಿಯಲ್ಲೂ ತಿಳಿಸ್ತೇವೆ. ಈ 3 ಭಾಷೆಯಲ್ಲೂ ನಾವು ಅವರಿಗೆ ಪಾಠವನ್ನು ಹೇಳಿಕೊಡ್ತೇವೆ. ಸರ್, ನಾವು ರೋಬೋ ಭಾರತಿಯನ್ನು ಮೊದಲನೇ ಬಾರಿಗೆ ಈ ಒಂದು ಮಣಿಪಾಲದಲ್ಲಿ ಕೇಳ್ತಾ ಇರುವಂಥದ್ದು. ಸೊ ನೀವು ಇಲ್ಲಿ ಬಂದು ಈ ಸಂಸ್ಥೆಯನ್ನು ಪ್ರಾರಂಭಿಸಿದ ಒಂದು ಉದ್ದೇಶ ಏನು ಅಂತ ಹೇಳ್ಬೋದಾ? ನನಗೆ ಓವರಾಲ್ 25 ವರ್ಷದ ಅನುಭವವಿದೆ. ಮೋಸ್ಟ್ ಆಫ್ ದ ಮೈ ಎಕ್ಸ್ಪೀರಿಯನ್ಸ್ ಇಸ್ ಇನ್ ಆಟೋಮೋಟಿವ್ ಫೀಲ್ಡ್. ಐ ವರ್ಕ್ಡ್ ಇನ್ ಅಕ್ರಾಸ್ ಆಟೋಮೋಟಿವ್ ಇಂಡಸ್ಟ್ರಿ, ವೆದರ್ ಇಟ್ ಇಸ್ ಆಫ್ ರೋಡ್, ಆನ್ ರೋಡ್ ವೆಹಿಕಲ್ಸ್. In all my experience, I have seen the children are coming out from the premier institution when they complete their engineering. What we see is they have a lack in experimental learnings. They do not have a good understanding from the practical point of view. They are having a very good marks, but at the same time they have very less exposure to the real world issues, real world problems, as well as practical knowledge. That makes me think that we have to focus in their studies, the practicality part, and unless it is not started at the very beginning stage, when they are very young, it will not help them when they grow up. So that is the main reason I thought I should come back to my native place and start this initiative. With my experience working in the industry, I have a better understanding what industry looks for whenever the kids comes out of the engineering, and what are the employable skills required for the children when they apply for a job. So in our course we focus on the soft skills apart from making their fundamentals strong. So that helps them when they grow up and then they go into the real world, whether they start their own business or whether they want to be entrepreneur or they wanted to join any MNC companies. These are the learnings will help them a lot with experiential based learning what we expose them in the early age. So this is my motivation to coming over here, giving this exposure to all the children around Udupi and Manipal with my experience of last 25 years. ವೀಕ್ಷಕರೇ,
ನಾವು ಮಕ್ಕಳ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಹಾಗೂ ಅವರು ಜೀವನದ ಸಮಸ್ಯೆಗಳನ್ನು ಸವಾಲುಗಳನ್ನು ಒಳ್ಳೆಯ ರೀತಿಯಲ್ಲಿ ಎದುರಿಸುವಲ್ಲಿ ಸಶಕ್ತರಾಗಿರಬೇಕು ಅಂತ ಹೇಳಿ ಕಾಯ್ತೇವೆ. ಹಾಗಿರುವಾಗ ಇಂತಹ ಒಂದು ಸಂಸ್ಥೆಗಳಿಗೆ ನಾವು ಭೇಟಿಯನ್ನು ಕೊಟ್ಟು ಮಕ್ಕಳಿಗೆ ಅಲ್ಲಿನ ಒಂದು ವಿದ್ಯಾಭ್ಯಾಸವನ್ನು ಸ್ಟ್ರೆಸ್ ಫ್ರೀ ಲೈಫನ್ನು ಕಲಿಸಬೇಕು ಅಂತ ಹೇಳಿದರೆ ಅವರು ಕಾನ್ಸೆಪ್ಟ್ಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಂಡು ಕಲಿಯುವುದರಲ್ಲಿ ನಿಸ್ಸೀಮರಾಗಿದ್ದರೆ ಮಾತ್ರ ಜೀವನದ ಸವಾಲುಗಳನ್ನು ಕೂಡ ಎದುರಿಸುವಲ್ಲಿ ನಾವು ಶಕ್ತರಾಗ್ತೇವಂತೆ. ಹಾಗಿರುವಾಗ ಮಕ್ಕಳು ಕೂಡ ಎಕ್ಸ್ಪೆರಿಮೆಂಟಲ್ ವಿದ್ಯೆಗಳನ್ನು ಕಲಿತುಕೊಂಡು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಕಲಿಯುವುದರಲ್ಲಿ ರೋಬೋ ಭಾರತಿ ಬಹಳಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ. ನಿಮ್ಮ ಮಕ್ಕಳನ್ನು ಕೂಡ ಇಲ್ಲಿಗೆ ನೀವು ಜಾಯಿನ್ ಮಾಡಿಸಬೇಕು ಅಂತ ಹೇಳಿದರೆ ಎಲ್ಲ ಇನ್ಫಾರ್ಮೇಷನನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನೆ. ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಉತ್ತಮ ಜವಾಬ್ದಾರಿಯನ್ನು ವಹಿಸುವ ಕೆಲಸವನ್ನು ಮಾಡೋಣ. ತಂತ್ರಜ್ಞಾನ, ಹೊಸ ಆವಿಷ್ಕಾರ ಮತ್ತು ಸೃಜನಶೀಲತೆಯೊಂದಿಗೆ ಮಕ್ಕಳ ಭವಿಷ್ಯವನ್ನು ರೂಪಿಸೋಣ ಅಂತ ಹೇಳ್ತಾ ನಮ್ಮ ಇಂದಿನ ಕಂಟೆಂಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಕಂಟೆಂಟಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗಲಿಕ್ಕಿದ್ದೇನೆ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.